ನಿಮ್ಮ ಆಧಾರ್ ಕಾರ್ಡ್ ಕೂಡ ಬಂದಾಗುತ್ತೆ. ಈ ಕೆಲಸವನ್ನ ನೀವು ಮಾಡಿಲ್ಲ ಅಂತ ಅಂದ್ರೆ ಎಲ್ಲ ಆಧಾರ್ ಕಾರ್ಡ್ ಇರುವವರ ಗಮನಕ್ಕೆ ಈಗಾಗಲೇ 2,50,00,000 ಕಾರ್ಡ್ಗಳು ಬಂದಾಗಿದೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇತ್ತು ಅಂತ ಅಂದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆಧಾರ್ ಕಾರ್ಡ್ ಇರುವ ದೇಶದ ಎಲ್ಲ ನಾಗರಿಕರಿಗೆ ದೇಶದ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಬಿಗ್ ಶಾಕ್. ಇಡೀ ದೇಶದಲ್ಲಿರುವಂತಹ 7,05,00,000 ಆಧಾರ್ ಕಾರ್ಡ್ಗಳು ಡಿಲೀಟ್ ಅಂದರೆ ಕೇಂದ್ರದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ UIDAI ನಿಂದ 2.5 ಕೋಟಿ ಆಧಾರ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ, ಅಂದರೆ ಬಂದ್ ಮಾಡಲಾಗಿದೆ. ಈ ಲಿಸ್ಟ್ನಲ್ಲಿ ನಿಮ್ಮದು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇರಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಇತ್ತೀಚೆಗೆ ಎಲ್ಲ ಕೆಲಸಕ್ಕೂ ಅಗತ್ಯವಾಗಿ ಬೇಕಾಗಿರುವಂತಹ ದಾಖಲೆಗಳಲ್ಲಿ ಪ್ರಮುಖ ದಾಖಲೆಯಾಗಿದೆ. UIDAI ನಿಂದ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಇಡೀ ದೇಶದಾದ್ಯಂತ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದ್ದು, ಎಂತಹ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ, ಏಕೆ ಬಂದ್ ಆಗ್ತಾ ಇವೆ, ನಿಮ್ಮ ಆಧಾರ್ ಕಾರ್ಡ್ ಕೂಡ ಬಂದ್ ಆಗುತ್ತಾ? ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು, UIDAI ನಿಂದ ಈಗಾಗಲೇ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡ್ತಾ ಇದೆ. ಇತ್ತೀಚೆಗಂತೂ ಸರ್ಕಾರಿ ಅಥವಾ ಯಾವುದೇ ಖಾಸಗಿ ಕೆಲಸಕ್ಕೆ ಮೊಟ್ಟ ಮೊದಲು ಕೇಳೋದೇ ಪ್ರತಿಯೊಬ್ಬರ ಆಧಾರ್ ಕಾರ್ಡ್, ನಂತರ ಇತರೆ ದಾಖಲೆಗಳನ್ನು ಕೇಳಲಾಗ್ತದೆ. ಅಷ್ಟೊಂದು ಮುಖ್ಯವಾಗಿ, ಅವಶ್ಯಕವಾಗಿ, ಅಗತ್ಯವಾಗಿ ಬೇಕಾಗಿರುವ ದಾಖಲೆ ಅಂದರೆ ಅದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಯಾವುದೇ ಕೆಲಸನೂ ಕೂಡ ಆಗೋದಿಲ್ಲ. ಆಧಾರ್ ಕಾರ್ಡ್ ಪ್ರಾಧಿಕಾರದಿಂದ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ಈ ಕಾರ್ಡ್ಗಳು ಇನ್ನು ಮುಂದೆ ಚಾಲ್ತಿಯಲ್ಲಿರೋದಿಲ್ಲ. ಬನ್ನಿ, ನಿಮ್ಮ ಬಳಿಯೂ ಕೂಡ ಈಗಾಗಲೇ ಆಧಾರ್ ಕಾರ್ಡ್ ಇದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇಷ್ಟಕ್ಕೂ ಎಂತಹ ಆಧಾರ್ ಕಾರ್ಡ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ, ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಇಂದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಧಾರ್ ಕಾರ್ಡ್ ಎಂಬುದು ಎಷ್ಟು ಮುಖ್ಯ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಬ್ಯಾಂಕ್ ಖಾತೆ ತೆರೆಯೋದ್ರಿಂದ ಹಿಡಿದು ಸರ್ಕಾರದ ರೇಷನ್ ಕಾರ್ಡ್ ಪಡೆಯೋವರೆಗೂ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು. ಆದರೆ ಇದೇ ಆಧಾರ್ ಕಾರ್ಡ್ ಬಳಸಿಕೊಂಡು ಕೆಲವು ಕಡೆಗಳಲ್ಲಿ ಮೋಸಗಳು ನಡೀತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಮುಖ್ಯವಾಗಿ ಮೃತಪಟ್ಟ ವ್ಯಕ್ತಿಗಳ ಹೆಸರಿನಲ್ಲಿರುವಂತಹ ಆಧಾರ್ ಕಾರ್ಡ್ಗಳನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಸವಲತ್ತುಗಳನ್ನು ಲೂಟಿ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇದನ್ನ ತಡೆಯಲು ಈಗ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ. ದೇಶದಾದ್ಯಂತ ನಡೆಸಿದ ದೊಡ್ಡ ಮಟ್ಟದ ಸ್ವಚ್ಛತಾ ಅಭಿಯಾನದಲ್ಲಿ ಸುಮಾರು 2.5 ಕೋಟಿಗೂ ಹೆಚ್ಚು ಮೃತ ವ್ಯಕ್ತಿಗಳ ಆಧಾರ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಸರ್ಕಾರದ ಈ ಕ್ರಮದಿಂದಾಗಿ ಸತ್ತವರ ಹೆಸರಿನಲ್ಲಿ ನಡೆಯುತ್ತಿದ್ದಂತಹ ವಂಚನೆಗಳಿಗೆ ಈಗ ಬ್ರೇಕ್ ಬಿದ್ದಂತಾಗಿದೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 134 ಕೋಟಿ ಜನರು ಸಕ್ರಿಯ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದು, ಡೇಟಾಬೇಸ್ ಅನ್ನ ಅಚ್ಚುಕಟ್ಟಾಗಿಡುವುದು ಸರ್ಕಾರದ ಗುರಿಯಾಗಿದೆ. ಲೋಕಸಭೆಯಲ್ಲಿ ಸಚಿವ ಜಿತಿನ್ ಪ್ರಸಾದ್ ಹೇಳಿಕೆ ಬಗ್ಗೆ ಈ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಅವರು ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ್ದಾರೆ. ಸರ್ಕಾರದ ಈ ಕಾರ್ಯಾಚರಣೆಯು ಕೇವಲ ಕಾರ್ಡ್ಗಳನ್ನು ರದ್ದು ಮಾಡುವುದಲ್ಲ, ಬದಲಿಗೆ ಸರ್ಕಾರದ ಹಣವು ನಿಜವಾದ ಫಲಾನುಭವಿಗಳಿಗೆ ತಲುಪುವಂತೆ ಮಾಡುವುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸತ್ತ ವ್ಯಕ್ತಿಯ ಆಧಾರ್ ಕಾರ್ಡ್ ಬಳಸಿ ಪಿಂಚಣಿ ಅಥವಾ ಇತರೆ ಸವಲತ್ತುಗಳನ್ನು ಪಡೆಯುವುದನ್ನು ನಿಲ್ಲಿಸಲು ಈ ಕ್ರಮ ಅನಿವಾರ್ಯವಾಗಿತ್ತು ಎಂದು ಸಚಿವರು ವಿವರಿಸಿದ್ದಾರೆ. ಮೋಸ ತಡೆಯಲು ಬಂದಿವೆ ಹೊಸ ತಂತ್ರಜ್ಞಾನಗಳು. ಕೇವಲ ಕಾರ್ಡ್ ರದ್ದು ಮಾಡೋದು ಮಾತ್ರವಲ್ಲದೆ ಇನ್ಮುಂದೆ ದೃಢೀಕರಣ ಮಾಡುವಾಗ ಹೆಚ್ಚಿನ ಭದ್ರತೆಯನ್ನ ತರಲಾಗಿದೆ. ಅದರಲ್ಲಿ ಮುಖ್ಯವಾಗಿರೋದು ಏನಂದ್ರೆ, ಈಗ ಕೇವಲ ಫೋಟೋ ತೋರಿಸಿ ಮೋಸ ಮಾಡಲು ಸಾಧ್ಯವಿಲ್ಲ. ಹೊಸ ವ್ಯವಸ್ಥೆಯಲ್ಲಿ ವ್ಯಕ್ತಿಯನ್ನ ನೇರವಾಗಿ ಪತ್ತೆ ಹಚ್ಚುವ ಲೈವ್ನೆಸ್ ಡಿಟೆಕ್ಟರ್ ಫೀಚರ್ ಸೇರಿಸಲಾಗಿದೆ. ಬಯೋಮೆಟ್ರಿಕ್ ಲಾಕ್, ನಿಮ್ಮ ಆಧಾರದ ಮಾಹಿತಿಯನ್ನ ಯಾರು ಕದಿಯದಂತೆ ನೀವೇ ನಿಮ್ಮ ಬೆರಳಚ್ಚು ಅಥವಾ ಕಣ್ಣಿನ ಗುರುತನ್ನು ಲಾಕ್ ಮಾಡಬಹುದು. ಬೇಕಾದಾಗ ಮಾತ್ರ ಅದನ್ನು ಅನ್ಲಾಕ್ ಮಾಡುವಂತಹ ಅವಕಾಶವನ್ನು ನೀಡಲಾಗಿದೆ. ಸುರಕ್ಷಿತ QR ಕೋಡ್, ಇಂಟರ್ನೆಟ್ ಇದೆಲ್ಲದರಲ್ಲಿಯೂ ಆಫ್ಲೈನ್ನಲ್ಲಿ ಕೂಡ ನಿಮ್ಮ ಗುರುತನ್ನು ಸುರಕ್ಷಿತವಾಗಿ ಪರಿಶೀಲಿಸಲು ಈ QR ಕೋಡನ್ನು ಸಹಾಯ ಮಾಡಲಾಗುತ್ತೆ. ಗ್ರಾಹಕರು ಏನನ್ನ ಮಾಡಬೇಕು? ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೃತಪಟ್ಟಿದ್ರೆ ಅವರ ಆಧಾರ್ ಕಾರ್ಡನ್ನು ರದ್ದುಗೊಳಿಸೋದು ಅಥವಾ ಮಾಹಿತಿ ನೀಡುವುದು ತುಂಬಾನೇ ಒಳ್ಳೆಯದು. ಇದರಿಂದ ಅವರ ಹೆಸರಿನಲ್ಲಿ ಯಾರು ಸಾಲ ಪಡೆಯಲು ಅಥವಾ ಮೋಸ ಮಾಡಲು ಸಾಧ್ಯವಾಗುವುದಿಲ್ಲ. ಕರ್ನಾಟಕ ಸರ್ಕಾರವು ಈಗ ಮರಣ ನೋಂದಣಿ ಕಚೇರಿಗಳ ಜೊತೆಗೆ ಆಧಾರ್ ಡೇಟಾವನ್ನು ಲಿಂಕ್ ಮಾಡಲು ಯೋಚಿಸ್ತಾ ಇದೆ. ಇದರಿಂದಾಗಿ ವ್ಯಕ್ತಿ ಮೃತಪಟ್ಟ ತಕ್ಷಣ ಅವರ ಆಧಾರ್ ಮಾಹಿತಿ ಅಪ್ಡೇಟ್ ಆಗಲು ಅನುಕೂಲವಾಗುತ್ತೆ. ಸರ್ಕಾರದ ಈ ಆಧಾರ್ ಸ್ವಚ್ಛತಾ ಅಭಿಯಾನವು ವಂಚನೆಗಳಿಗೆ ಬ್ರೇಕ್ ಹಾಕಲು ಬಹಳ ಸಹಕಾರಿ. ಸತ್ತವರ ಹೆಸರಿನಲ್ಲಿ ಸರ್ಕಾರದ ಹಣ ಮತ್ತು ಸವಲತ್ತುಗಳನ್ನು ಪೋಲಾಗೋದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಆಧಾರ್ ಕಾರ್ಡ್ ಈಗ ಕೇವಲ ಕಾರ್ಡ್ ಅಲ್ಲ, ಅದು ನಮ್ಮ ಪ್ರಮುಖ ಡಿಜಿಟಲ್ ಗುರುತು. ಆದ್ದರಿಂದ ಅದರ ಸುರಕ್ಷತೆಯ ಬಗ್ಗೆ ನಾವು ಸದಾ ಜಾಗರೂಕರಾಗಿರಬೇಕು. ನಿಮ್ಮ ವೈಯಕ್ತಿಕ ಆಧಾರ ಮಾಹಿತಿ ಅಥವಾ OTPಯನ್ನು ಅಪ್ಪಿತಪ್ಪಿಯೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಬಯೋಮೆಟ್ರಿಕ್ ಲಾಕ್ ಮಾಡುವಂತಹ ಆಧುನಿಕ ಸೌಲಭ್ಯಗಳನ್ನು ಬಳಸಿ ನಿಮ್ಮ ಡೇಟಾವನ್ನು ನೀವೇ ರಕ್ಷಿಸಿಕೊಳ್ಳಿ. ಮೃತರ ಆಧಾರ್ ಮಾಹಿತಿ ಅಪ್ಡೇಟ್ ಮಾಡಿ ಜವಾಬ್ದಾರಿಯುತ ಪ್ರಜೆಯಾಗಿರಿ.
ನೋಡಿದ್ರಲ್ಲ ಸ್ನೇಹಿತರೆ, ಆಧಾರ್ ಕಾರ್ಡ್ ಇರೋವರಿಗೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರ ಹತ್ರ ಎಲ್ಲ ಆಧಾರ್ ಕಾರ್ಡ್ ಇದೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.